ಕಾಲ ವೃತ್ತಾಂತ ದ್ವಿತೀಯ ಭಾಗ ಅಧ್ಯಾಯ 5. ಸೊಲೊಮೋನನು ಯೆಹೋವನ ಆಲಯಕ್ಕೋಸ್ಕರ ಬೇಕಾದ ಎಲ್ಲಾ ಸಾಮಾನುಗಳನ್ನು ಸಿದ್ಧಪಡಿಸಿದ ನಂತರ ತನ್ನ ತಂದೆಯಾದ ದಾವೀದನು ಯೆಹೋವನಿಗೆ ಹರಕೆ ಹೊತ್ತು ಮುಡುಪಾಗಿಟ್ಟ ಬೆಳ್ಳಿ ಬಂಗಾರವನ್ನು ಎಲ್ಲಾ ಸಾಮಾನುಗಳನ್ನು ದೇವಾಲಯದ ಭಂಡಾರಕ್ಕೆ ಸೇರಿಸಿದನು. ಅನಂತರ ಸೊಲೊಮೋನನು ದಾವೀದ ನಗರವಾದ ಚೀಯೋನಿನಿಂದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಮೇಲೆ ತರುವುದಕ್ಕಾಗಿ ಇಸ್ರಾಯೇಲ್ಯರ ಹಿರಿಯರು, ಕುಲಾಧಿಪತಿಗಳು ಇವರೇ ಮೊದಲಾದ ಎಲ್ಲಾ ಇಸ್ರಾಯೇಲ್ ಪ್ರಧಾನ ಪುರುಷರನ್ನು ಯೆರೂಸಲೇಮಿಗೆ ಕರೆಸಿಕೊಂಡನು. ಇಸ್ರಾಯೇಲ್ಯರೆಲ್ಲರೂ 7ನೆಯ ತಿಂಗಳಿನ ಜಾತ್ರೆಗೋಸ್ಕರ ಅರಸನ ಬಳಿಗೆ ಕೂಡಿ ಬಂದರು. ಇಸ್ರಾಯೇಲ್ಯರ ಹಿರಿಯರೆಲ್ಲರೂ ಕೂಡಿ ಬಂದಿರಲಾಗಿ ಲೇವಿಯರು ಯೆಹೋವನ ಮಂಜೂಷವನ್ನು ಹೊತ್ತುಕೊಂಡರು. ಇದಲ್ಲದೆ ಯಾಜಕರಾದ ಲೇವಿಯರು ದೇವದರ್ಶನದ ಗುಡಾರ, ಅದರಲ್ಲಿದ್ದ ಎಲ್ಲಾ ಪರಿಶುದ್ಧ ವಸ್ತುಗಳು ಇವುಗಳನ್ನು ಹೊತ್ತುಕೊಂಡು ಹೋದರು. ಅರಸನಾದ ಸೊಲೊಮೋನನು ಅಲ್ಲಿ ಕೂಡಿ ಬಂದಿದ್ದ ಎಲ್ಲಾ ಇಸ್ರಾಯೇಲ್ಯರು ಮಂಜೂಷದ ಮುಂದೆ ಅಸಂಖ್ಯವಾದ ಕುರಿ ದನಗಳನ್ನು ಯಜ್ಞ ಮಾಡಿದರು. ಯಾಜಕರು ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ತೆಗೆದುಕೊಂಡು ಬಂದು ಮಹಾಪರಿಶುದ್ಧ ಸ್ಥಳವೆನಿಸುವ ಗರ್ಭಗೃಹದಲ್ಲಿ ಕೆರೂಬಿಗಳ ರೆಕ್ಕೆಗಳ ಕೆಳಗೆ ಅದಕ್ಕೆ ನೇಮಕವಾದ ಸ್ಥಳದಲ್ಲಿಟ್ಟರು. ಕೆರೂಬಿಗಳ ರೆಕ್ಕೆಗಳು ಮಂಜೂಷವಿದ್ದ ಸ್ಥಳದ ಮೇಲೆ ಚಾಚಿದವುಗಳಾಗಿದ್ದರಿಂದ ಮಂಜೂಷವು ಅದರ ಕೋಲುಗಳು ಪೂರ್ಣವಾಗಿ ಅವುಗಳ ನೆರಳಿನಲ್ಲಿದ್ದವು. ಮಂಜೂಷಕ್ಕಿಂತಲೂ ಉದ್ದವಾಗಿದ್ದ ಆ ಕೋಲುಗಳ ತುದಿಗಳು ಗರ್ಭಗೃಹದ ಎದುರಿನಲ್ಲಿ ನಿಂತವರಿಗೆ ಕಾಣಿಸಿದರೂ ಹೊರಗೆ ನಿಂತವರಿಗೆ ಕಾಣಿಸುತ್ತಿರಲಿಲ್ಲ. ಮಂಜೂಷವು ಇಂದಿನವರೆಗೂ ಅಲ್ಲೇ ಇರುತ್ತದೆ. ಅದರಲ್ಲಿ 2 ಕಲ್ಲಿನ ಹಲಿಗೆಗಳು ಹೊರತಾಗಿ ಬೇರೇನೂ ಇರಲಿಲ್ಲ. ಯೆಹೋವನು ಐಗುಪ್ತ ದೇಶದಿಂದ ಬಂದ ಇಸ್ರಾಯೇಲ್ಯರೊಡನೆ ಹೋರೇಬ್ ಬೆಟ್ಟದ ಬಳಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡ ಮೇಲೆ ಮೋಶೆಯು ಅವುಗಳನ್ನು ಅದರಲ್ಲಿಟ್ಟಿದ್ದನು. ಕೂಡಿ ಬಂದಿದ್ದ ಯಾಜಕರು ವರ್ಗ ವ್ಯತ್ಯಾಸವಿಲ್ಲದೆ ಎಲ್ಲರೂ ತಮ್ಮನ್ನು ಶುದ್ಧಪಡಿಸಿಕೊಂಡಿದ್ದರು. ನಾರು ಬಟ್ಟೆಗಳನ್ನು ಧರಿಸಿಕೊಂಡು ತಾಳ, ಸ್ವರ, ಮಂಡಲ, ಕಿನ್ನರಿ ಇವುಗಳನ್ನು ಹಿಡಿದುಕೊಂಡ ಲೇವಿಯ ಗಾಯಕರಾದ ಆಸಾಫ್, ಹೇಮಾನ್, ಯದುತೂನರು, ಇವರ ಮಕ್ಕಳು, ಸಹೋದರರು, ತುತ್ತೂರಿಗಳನ್ನು ಊದತಕ್ಕ 120 ಮಂದಿ ಯಾಜಕರು ಯಜ್ಞವೇದಿಯ ಪೂರ್ವ ದಿಕ್ಕಿನಲ್ಲಿ ನಿಂತುಕೊಂಡರು. ಮಂಜೂಷವನ್ನು ಒಳಗಿಟ್ಟ ಯಾಜಕರು ದೇವಾಲಯದಿಂದ ಹೊರಗೆ ಬಂದ ಕೂಡಲೇ ಒಬ್ಬನೋ ಎಂಬಂತೆ ಸ್ವರವೆತ್ತಿ ಯೆಹೋವನನ್ನು ಕೀರ್ತಿಸುವುದಕ್ಕಾಗಿ ತುತ್ತೂರಿ ಊದುವವರು, ಗಾಯನ ಮಾಡುವವರು ಅಲ್ಲಿ ನಿಂತಿದ್ದರು. ತುತ್ತೂರಿ, ತಾಳ ಮೊದಲಾದ ವಾದ್ಯಗಳ ಧ್ವನಿಯೂ, ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು ಎಂದು ಕೃತಜ್ಞತಾಸ್ತುತಿ ಮಾಡುವವರ ಸ್ವರವೂ ಕೇಳಿಸಿದೊಡನೆ ಮೇಘವು ಯೆಹೋವನ ಆಲಯದಲ್ಲಿ ತುಂಬಿಕೊಂಡಿತು. ಯೆಹೋವನ ತೇಜಸ್ಸಿನಿಂದ ವ್ಯಾಪ್ತವಾಗಿದ್ದ ಮೇಘವು ದೇವಾಲಯದಲ್ಲಿ ತುಂಬಿಕೊಂಡದರಿಂದ ಯಾಜಕರು ಅಲ್ಲಿ ನಿಂತು ಸೇವೆ ಮಾಡಲಾರದೆ ಹೋದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ಅಮೂಲ್ಯ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಪೂರ್ವಕಾಲ ವೃತ್ತಾಂತ, 2nd ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 5, 5ನೇ ಅಧ್ಯಾಯ. 4ನೇ ಅಧ್ಯಾಯದಲ್ಲಿ ದೇವಾಲಯಕ್ಕಾಗಿ ಸಿದ್ಧತೆಗಳು,
ದೇವರಿಗಾಗಲೇ ಆ ಒಂದು ಉತ್ತೇಜನವನ್ನು ಸೊಲೊಮೋನನಿಗೆ ದಾವೀದನ ಮುಖಾಂತರವಾಗಿ, ಅಂದರೆ ತಂದೆಯ ಮುಖಾಂತರವಾಗಿ ಆಲಯವನ್ನು ಕಟ್ಟುವಂಥ ವಿಷಯದಲ್ಲಿ ತನ್ನ ಒಂದು ಕೊನೆಯ ಆಶೆಯಾಗಿ ದಾವೀದನ ಮಾತನ್ನು ಎಲ್ಲ VIPsಗಳನ್ನು ಕರೆದು ಮತ್ತು ತನ್ನ ಮಗನನ್ನು ಕೂಡ ಉದ್ದೇಶಿಸಿ ಆ ಒಂದು ಭಾರ, ದೇವರ ಆಲಯ ಕಟ್ಟಬೇಕು. ಆದರೆ ಆಲಯವನ್ನು ಕಟ್ಟುವಂಥ ಒಂದು ಜವಾಬ್ದಾರಿಕೆಯನ್ನು ಮಗನಿಗೆ ಆತನು ಒಪ್ಪಿಸಿಕೊಡ್ತಾನೆ. ಯಾಕಂತ ಹೇಳಿದರೆ ದೇವರು ದಾವೀದನಿಗೆ ನೀನು ಯುದ್ಧ ವೀರನು, ಯುದ್ಧ ಪುರುಷನು ಹೌದು, ಆದರೆ ದೇವರು ಸೊಲೊಮೋನನ ಅಂದರೆ ಸಮಾಧಾನ ಪುರುಷನನ್ನು ಆಯ್ಕೆ ಮಾಡಿಕೊಂಡರು ಎಂಬುದಾಗಿ ನೋಡ್ತೇವೆ. ಈಗ ಸೊಲೊಮೋನನು ಹೊಸ ಜವಾಬ್ದಾರಿಕೆಯನ್ನು ಪಡ್ಕೊಂಡ ಮೇಲೆ ದೇವರು ಅವನಿಗೆ ಕಾಣಿಸಿಕೊಂಡು ಗಿಬ್ಯೋನಿನ ಆ ಉನ್ನತ ಸ್ಥಳಕ್ಕೆ, ಎತ್ತರವಾದಂಥ ಸ್ಥಳಕ್ಕೆ ಹೋಗಿ ದೇವರಿಗೆ ಹೋಮ ಮಾಡಿದ ನಂತರ ದೇವರು ಅದೇ ರಾತ್ರಿ ಅವನಿಗೆ ಕಾಣಿಸಿಕೊಂಡು ಅವನಿಗೆ ಏನು ಬೇಕು, ಏನು ವರ ಬೇಕು ಕೇಳಿಕೊ ಅಂತ ಹೇಳಿದಾಗ, ನನಗೆ ಜ್ಞಾನ ಬೇಕೆಂಬುದಾಗಿ ಕೇಳಿದಾಗ ದೇವರು ಭಾಳ ಸಂತೋಷಪಟ್ಟು ನಿನಗೆ ಜ್ಞಾನ ಕೊಟ್ಟಿದ್ದೇನೆ ಎಂಬುದಾಗಿ ದೇವರು ಅವನಿಗೆ ಜ್ಞಾನ ಕೊಟ್ಟನು. ಅಷ್ಟೇ ಅಲ್ಲದೆ ಅವನು ಕೇಳದಂಥದ್ದನ್ನು ಕೂಡ, ಸೊಲೊಮೋನನು ಕೇಳದಂಥ ಐಶ್ವರ್ಯವನ್ನು, ಶತ್ರುಗಳ ಮೇಲೆ ಜಯವನ್ನು, ದೀರ್ಘಾಯುಷನ್ನು ಕೂಡ ಅವನಿಗೆ ಕೊಡಲಾಗಿತ್ತು. ಸರಿ, ಆನಂತರ ಅವನು ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದಾಗ ಒಂದೊಂದು ವಸ್ತುಗಳನ್ನು ಅವರು ತಗೊಂಡು ಬಂದರು. ಮತ್ತು 4ನೇ ಅಧ್ಯಾಯದಲ್ಲಿ ಬೇರೆ ಬೇರೆ ವಸ್ತುಗಳು, ಅಂದರೆ ಒಳ ವಸ್ತು, ಅಂದರೆ ಆಲಯಕ್ಕೆ ಬೇಕಾದಂಥ ಒಳ ವಸ್ತುಗಳನ್ನು ಸಿದ್ಧಪಡಿಸಿದ್ದನ್ನು 3, 4, 5 ಮುಂತಾದ ಅಧ್ಯಾಯಗಳಲ್ಲಿ ನಾವು ನೋಡ್ತೇವೆ. ಅದು ನನಗೆ ಒಂದು ವಾಕ್ಯವನ್ನು ನೆನಪಿಸುವಂಥದ್ದಾಗಿದೆ. ಯಾಕಂತ ಹೇಳಿದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಹೇಳಿದಂಥ ಒಂದು ಮಾತು, ಅದು ವಿಚಿತ್ರವಾದಂಥ ಒಂದು ಮಾತಾಗಿದೆ. ಅದನ್ನು ನಿಮಗೋಸ್ಕರವಾಗಿ ಓದ್ತೇನೆ. ಈ ಒಂದು ಅಧ್ಯಯನಕ್ಕೆ ಅದು ಸಂಬಂಧಿಸಿದ ಅನ್ವಯವಾಗುವಂಥ ಒಂದು ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯದ 26ನೇ ವಚನದಲ್ಲಿ ಫರಿಸಾಯರಿಗೆ ಆತನು ಉದ್ದೇಶಿಸಿ ನಮ್ಮ ಕರ್ತನು ಮಾತನಾಡಿ, ಮೊದಲು ಪಂಚಪಾತ್ರೆ ಬಟ್ಟಲುಗಳ ಒಳಭಾಗವನ್ನು ಶುಚಿ ಮಾಡು, ಆಗ ಅವುಗಳ ಹೊರಭಾಗವು ಶುಚಿಯಾಗುವುದು. ಆಶ್ಚರ್ಯ ಅಲ್ವಾ? ಒಳಭಾಗವನ್ನು ಶುಚಿ ಮಾಡು, ಆಗ ಹೊರಭಾಗವು ಶುಚಿಯಾಗುವುದು. ಹೌದು, ದೇವಾಲಯದ ಒಳಭಾಗ ಭಾಳ ಪ್ರಾಮುಖ್ಯ. ಅದಾದ ನಂತರ ಹೊರಭಾಗ ಕೂಡ ಪ್ರಾಮುಖ್ಯವಾಗ್ತದೆ. ಅಥವಾ ನಮ್ಮ ಜೀವನದಲ್ಲಿ ನಮ್ಮ ಒಳಭಾಗವನ್ನು, ನಾವು ಕೂಡ ದೇವಾಲಯನೇ, ನಾವು ಕೂಡ ದೇವರ ಗರ್ಭಗುಡಿಯಾಗಿದ್ದೇವೆ. ನಮ್ಮ ಒಳಭಾಗ, ನಮ್ಮ ಆತ್ಮ ಶುಚಿಯಾದಾಗ ನಮ್ಮ ಮನಸ್ಸು, ನಮ್ಮ ಪ್ರಾಣ, ನಮ್ಮ ದೇಹ ಕೂಡ ಶುಚಿಯಾಗುವ ಕಾರ್ಯ ಇಲ್ಲಿ ನಾವು ನೋಡ್ತೇವೆ. ಸರ್, ಈ ರೀತಿಯಾಗಿ 4ನೇ ಅಧ್ಯಾಯದಲ್ಲಿ ಸೊಲೊಮೋನನು ಅದಕ್ಕೆ ಬೇಕಾದಂಥ ಮೇಜು, ದೀಪಸ್ತಂಭ ಮತ್ತು ಬಂಗಾರದಿಂದ, ಇವೆಲ್ಲವೂ ಕೂಡ ಬಂಗಾರದಿಂದ ಮಾಡಿದಂಥ ಒಂದು ಐಟಮ್ಸ್ ಆಗಿದ್ದು, ಅಂದರೆ ದೇವರಿಗೆ ಕೊಡುವಾಗ ಸೊಲೊಮೋನನು ಬೆಸ್ಟ್, ಉತ್ತಮವಾದದ್ದನ್ನೇ ದೇವರಿಗೆ ಕೊಡಬೇಕು. ಅವನು ರಾಜನಾಗಿದ್ದರಿಂದ ಅವನು ಕೂಡ ರಾಜತನದ ರೀತಿಯಲ್ಲಿ ಉತ್ತಮವಾದದ್ದನ್ನೇ ದೇವರಿಗೆ ಕೊಟ್ಟನು. ನಾವು ಕೂಡ ರಾಜರಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತದೆ. ಅಂದರೆ ಆತ್ಮೀಕ ನಾಯಕರು, ಆತ್ಮೀಕ ರಾಜರು, ಹೌದು, ಪುರೋಹಿತರು, ಯಾಜಕರು ಆಗಿದ್ದೇವೆ ಎಂಬುದಾಗಿ ಪೇತ್ರನ ಪತ್ರಿಕೆಯಲ್ಲಿ ಮಾತಿದೆ. ಆದ ಕಾರಣ ನಾವು ಕೂಡ ಉತ್ತಮವಾದದ್ದನ್ನು ದೇವರಿಗೆ ಕೊಡುವ ಹಾಗಿನಲ್ಲಿದ್ದೇವೆ. 5ನೇ ಅಧ್ಯಾಯ ನಾವು 2ನೇ ಪೂರ್ವಕಾಲ ವೃತ್ತಾಂತ ನೋಡಿಕೊಳ್ಳುವಾಗ, ಸೊಲೊಮೋನನು ಯೆಹೋವನ ಆಲಯಕ್ಕೋಸ್ಕರ
ಬೇಕಾದ ಎಲ್ಲ ವಸ್ತುಗಳನ್ನು ಸಿದ್ಧ ಮಾಡಿದ ನಂತರ ತನ್ನ ತಂದೆಯಾದ ದಾವೀದನು ದೇವರಿಗೆ ಹರಕೆ ಮಾಡಿ ಮುಡುಪಾಗಿ ಇಟ್ಟಿದ್ದಂಥ ಬೆಳ್ಳಿ ಬಂಗಾರವನ್ನು ಎಲ್ಲ ವಸ್ತುಗಳನ್ನು ದೇವಾಲಯದ ಭಂಡಾರಕ್ಕೆ ಸೇರಿಸಿದನು. ಹಾಗಾದರೆ ದಾವೀದನು ದೇವರಿಗೋಸ್ಕರವಾಗಿ ಕೆಲವು ವಸ್ತುಗಳನ್ನು ಮುಡುಪಾಗಿಟ್ಟಿದ್ದನು. ಹರಕೆ ಹೊತ್ತು ಮುಡುಪಾಗಿಟ್ಟಂಥ ವಸ್ತುಗಳು, ದೇವರಿಗಂತ ಪ್ರತಿಷ್ಠಿಸಿದ್ದಂಥ, ರಿಸರ್ವ್ ಮಾಡಿ ಇಟ್ಟಂಥ ವಸ್ತುಗಳನ್ನೆಲ್ಲ ಈಗ ಮಗನು ಆಲಯಕ್ಕೆ ತರುವಾತನಾಗಿದ್ದಾನೆ. ಹಾಗಾದರೆ ಒಬ್ಬ ತಂದೆಯ ಒಂದು ಪ್ರಭಾವ ಎಷ್ಟರ ಮಟ್ಟಿಗಿದೆ ಎಂಬುದನ್ನು ನಾವು ಇಲ್ಲಿ ನೋಡ್ತೇವೆ. ಯಾಕಂದರೆ ತಂದೆ ಅರಸನಾದಂಥ ದಾವೀದನು ಈಗ ಅರಸನಾಗಿರುವಂಥ ತನ್ನ ಮಗನಾದಂಥ ಸೊಲೊಮೋನನಿಗೆ ರಾಜರ ಕೆಲಸ ಏನಿರ್ತದೆ, ಯುದ್ಧ ಮಾಡುವಂಥದ್ದು ಮತ್ತು ಆಲೋಚನೆ ಮಾಡುವಂಥದ್ದು, ಆಡಳಿತ ಮಾಡುವಂಥದ್ದು, ಸೈನ್ಯ ಕೂಡಿಸುವಂಥದ್ದು, ಸೈನ್ಯ ಲೆಕ್ಕಿಸುವಂಥದ್ದು, ಸೈನ್ಯಕ್ಕೆ ಬೇಕಾದಂಥವುಗಳನ್ನು ಒದಗಿಸುವಂಥದ್ದು, ಸಮಾಲೋಚನೆ ಮಾಡುವಂಥದ್ದು, ಇವೆಲ್ಲ ರಾಜರಿಗೆ ಬೇಕಾದಂಥ ಒಂದು ಯೋಗ್ಯತೆಗಳು, ಜವಾಬ್ದಾರಿಕೆ, ಕರ್ತವ್ಯ ಅಂತ ಹೇಳ್ಬೋದು. ಆದರೆ ಇಲ್ಲಿ ರಾಜನಾದಂಥ ಮಹಾರಾಜನಾದಂಥ ದಾವೀದನು ಅವನ ಮೇನ್ ಫೋಕಸ್, ಮುಖ್ಯ ಕೇಂದ್ರ ಏನಾಗಿತ್ತು? ದೇವಾಲಯ ಕಟ್ಟಬೇಕು, ಕರ್ತನಿಗಾಗಿ ದೇವರಿಗಾಗಿ ಆಲಯವನ್ನು ಕಟ್ಟಬೇಕು. ಅದು ಮಹಾರಾಜನ ಒಂದು ಆಶೆಯಾಗಿತ್ತು. ಈಗ ಅದನ್ನೇ ಮಗನಿಗೂ ಕೂಡ ಕೊಡುವಾಗ ಏನಾಗ್ತದೆ, ಒಂದು ಸುಮಾರು 3 ವರ್ಷಗಳಾದ ನಂತರ ಅವೆಲ್ಲ ರೆಡಿ ಮಾಡಿಕೊಂಡು ಈಗ ಕಟ್ಟುವುದಕ್ಕೆ 4ನೇ ವರ್ಷ ತನ್ನ 2ನೇ ತಿಂಗಳು ಮತ್ತು 2ನೇ ದಿನ ಆಳಿಕೆಯ ಸೊಲೊಮೋನನ ಆಳಿಕೆಯ ಆ ತಾರೀಕು 2/2/4 ಅಂದರೆ 2ನೇ ತಾರೀಕು 2ನೇ ತಿಂಗಳು 4ನೇ ವರ್ಷದ ಆಳಿಕೆಯಲ್ಲಿ ಅವನು ಪ್ರಾರಂಭ ಮಾಡಿದಾಗ ಮೇಯ್ನಾಗಿ ಮುಖ್ಯವಾಗಿರುವಂಥ ದೇವರ ಮಂಜೂಷವನ್ನು ಮಹಾಪರಿಶುದ್ಧ ಸ್ಥಳದಲ್ಲಿ ತಂದು ಇಡುವಂಥದ್ದನ್ನು 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಿದ್ದೇವೆ. ಮತ್ತು ಈ ಮಂಜೂಷ ಅನ್ನುವಂಥದ್ದು ದೇವರ ಸನ್ನಿಧಾನವನ್ನು ಸೂಚಿಸುವಂಥ ಒಂದು ಉಪಕರಣವಾಗಿತ್ತು. ಮೋಶೆ ಅದರ ಕುರಿತಾಗಿ ಬಹಳಷ್ಟು ಜವಾಬ್ದಾರಿಕೆಯನ್ನು, ಕಾಳಜಿಯನ್ನು, ಗಂಭೀರತೆಯನ್ನು ತಗೊಂಡು ವಿಮೋಚನ ಕಾಂಡದಲ್ಲಿ ಸಾಕಷ್ಟು ಅಧ್ಯಾಯಗಳು ಅದರಲ್ಲಿ ನಾವು ನೋಡ್ತೇವೆ. ಅದನ್ನು ಯಾವ ರೀತಿಯಾಗಿ ಅವನು ದೇವರ ಒಂದು ಆಜ್ಞೆಗೆ ಅನುಸಾರವಾಗಿ, ನಡೆಸುವಿಕೆಗೆ ಅನುಸಾರವಾಗಿ, ಸನ್ನಿಧಾನಕ್ಕೆ ಅನುಸಾರವಾಗಿ ಮತ್ತು ಮಾತಿನ ಅನುಸಾರವಾಗಿ, ಯಾಕಂದರೆ ದೇವ್ರ ಜೊತೆ ದೇವ್ರ ಸ್ವರ ಕೇಳಿಸ್ಕೊಂಡು ದೇವರ ಸನ್ನಿಧಾನವನ್ನು ಸೂಚಿಸುವಂಥ ಮಂಜೂಷವನ್ನು ಮೋಶೆ ಎಂಜಿನಿಯರ್ ಮಾಡಿದ್ದನ್ನು ವಿಮೋಚನ ಕಾಂಡದಲ್ಲಿ ನೋಡ್ತೇವೆ. ಒಂದು ಪದ ಆಗಾಗ ರಿಪೀಟ್ ಆಗುವಂಥದ್ದನ್ನು ಕೂಡ ಗಮನಿಸ್ಬೋದು. ಅದೇನೆಂದರೆ, ಮೋಶೆ ಕರ್ತನ ಆಜ್ಞಾಪಿಸಿದ ಪ್ರಕಾರ ಮಾಡಿದನು. ಮೋಸಸ್ ಡಿಡ್ ಆ್ಯಸ್ ದ ಲಾರ್ಡ್ ಕಮ್ಯಾಂಡೆಡ್. ಅದು ಸುಮಾರು ಸಾರಿ, ಭಾಳ ಸಾರಿ ಬರುವಂಥ 10ಕ್ಕಿಂತಲೂ ಹೆಚ್ಚು ಬಾರಿ ಆ ಒಂದು ಪದ ಬರ್ತದೆ. ಹಾಗಾದರೆ ವಿಧೇಯತೆ, ದೇವರ ಸ್ವರ ಕೇಳಿಸಿಕೊಳ್ಳುವಿಕೆ ಮತ್ತು ದೇವರ ಸನ್ನಿಧಾನದಿಂದ ದೇವರು ಹೇಳಿದ್ದನ್ನು ಮಾಡುವುದು. ನೋಡ್ರಿ ಎಷ್ಟು ಪ್ರಾಮುಖ್ಯ ಅಲ್ವಾ ಇದು. ಯಾಕಂತ ಹೇಳಿದರೆ ದೇವರು ಹೇಳಿದಂಥ ಕೆಲಸವನ್ನು ದೇವರ ರೀತಿಯಲ್ಲಿ ನಾವು ಮಾಡುವಾಗ ದೇವರ ಒದಗುವಿಕೆ ಅದಕ್ಕೆ ಕಡಿಮೆ ಇರೋದಿಲ್ಲ. ಅಂದರೆ ದೇವರು ಒದಗಿಸಿಕೊಡ್ತಾನೆ. ದೇವರ ಕೆಲಸವನ್ನು ದೇವರು ಮಾಡಿದ ರೀತಿಯಲ್ಲಿ ನಾವು ಮಾಡದೆ ಹೋದರೆ ಒದಗುವಿಕೆ, ಕೊರತೆ ನಮಗೆ ಇರುವಂಥದ್ದು ಸಾಧ್ಯ. ಸರಿ, ಇಲ್ಲಿ ಕೂಡ ನೋಡುವಾಗ ಸೊಲೊಮೋನನು ದೇವರ ಮಂಜೂಷವನ್ನು ತರುವುದಕ್ಕೋಸ್ಕರವಾಗಿ ಲೇವಿಯರು, ಯಾಜಕರು ಇವರೆಲ್ಲರನ್ನೂ ಕರ್ಕೊಂಡು ಹೋಗುವಂಥ ಒಂದು ವಿಷಯವನ್ನು ನಾವು 5ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಇಲ್ಲಿ ಎಲ್ಲ ಎಂಬ ಪದವನ್ನು ನಾನು ಗಮನಿಸಿದೆ. ಉದಾಹರಣೆಗೆ 2ನೇ ಪೂರ್ವಕಾಲ ವೃತ್ತಾಂತ 2 Chronicles chapter 5:2 ಅಲ್ಲಿ ಎಲ್ಲ ಇಸ್ರಾಯೇಲ್ ಪ್ರಧಾನ ಪುರುಷರು, 3ನೇ ವಚನ ಇಸ್ರಾಯೇಲರೆಲ್ಲರೂ
4ನೇ ವಚನ ಇಸ್ರಾಯೇಲರ ಹಿರಿಯರೆಲ್ಲರೂ, ಮತ್ತು 6ನೇ ವಚನ ಎಲ್ಲ ಇಸ್ರಾಯೇಲರು. ಹಾಗಾದರೆ ಇದು ಬಹಳ ಪ್ರಾಮುಖ್ಯವಾದಂಥ ಒಂದು ಅನುಭವ, ಘಟನೆ. ಎಲ್ಲರೂ ಇರಬೇಕು, ಎಲ್ಲರೂ ಸೇರಿ ಮಾಡಬೇಕು, ಎಲ್ಲರೂ ಬರಬೇಕಿದ್ರು. ರಾಜಾಜ್ಞೆ ಆಗಿತ್ತು. ಯಾವ ರೀತಿಯಾಗಿ ಪ್ರಾಮುಖ್ಯವಾದಂಥ ಒಂದು ಘಟನೆ ಅದು. ಮದುವೆ ಆಗಿರ್ಬೋದು, ಅಥವಾ ಒಂದು ವೇಳೆ ಶವ ಸಂಸ್ಕಾರ ಆಗಿರ್ಬೋದು. ಆ ಟೈಮ್ನಲ್ಲಿ ಎಲ್ಲರೂ ಬಂದು ತಮ್ಮ ಒಂದು ದೃಢೈಕ್ಯವನ್ನು ಸೂಚಿಸ್ತಾರಲ್ಲ, ಆ ರೀತಿಯಾಗಿ ದೇವರ ಮಂಜೂಷವನ್ನು ತರುವಂಥದ್ದು ಮತ್ತು ಆಲಯ ಕಟ್ಟುವಂಥದ್ರಲ್ಲಿ ಅದು ಕಟ್ಟುವುದಕ್ಕೆ ಆಲೋಚನೆ, ಕಟ್ಟುವುದಕ್ಕೆ ಬೇಕಾದಂಥ ಎಲ್ಲ ವಿಧಾನಗಳನ್ನು ಅರಸನು ತಾನೇ ಪರ್ಸ್ನಲ್ ಆಗಿ ವೈಯಕ್ತಿಕವಾಗಿ ನಿಂತು ಎಲ್ಲರನ್ನೂ ಕರೆಸಿ ಅದನ್ನು ಆ ಕಾರ್ಯಕ್ರಮವನ್ನು ಮುಂದುವರಿಸಿದಾನೆ ಅಥವಾ ಕಟ್ಟುವಂಥದ್ದು. ಮಹಾಪರಿಶುದ್ಧ ಸ್ಥಳವೆನಿಸಿಕೊಳ್ಳುವ ಗರ್ಭಗೃಹದಲ್ಲಿ ಕೆರೂಬಿಗಳ ರೆಕ್ಕೆಗಳು ಚಾಚಿರುವಂಥ ಯಾವ ರೀತಿಯಾಗಿ ಮೋಶೆಯ ದೇವದರ್ಶನ ಗುಡಾರದಲ್ಲಿತ್ತು, ಅದೇ ರೀತಿಯಾಗಿ ಇಲ್ಲಿ ಕೂಡ ಅದನ್ನು ತಗೊಂಡು ಬರ್ತಿದ್ದಾರೆ. ಮತ್ತು ಇಲ್ಲಿ ಮಂಜೂಷವನ್ನು, ಅದಕ್ಕೆ ಮಂಜೂಷಕ್ಕಿಂತಲೂ ದೊಡ್ಡ ಅದೊಂದು ಪೆಟ್ಟಿಗೆ ಇದ್ದ ಹಾಗೆ, ಆ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಲೇವಿಯರು ಹೊತ್ಕೊಂಡು ಬರ್ತಿದ್ರು. 2 ಕೋಲು ಇಟ್ಕೊಂಡು ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಬರ್ತಿದ್ರು. ಈಗ ಕೋಲಿನ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಇವರು ಹೊತ್ಕೊಂಡು ಒಂದೊಂದು ಕಡೆಗೆ ಹೋಗಬೇಕಾಗಿಲ್ಲ. ಆ ದಿವಸಗಳಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಕೋಲು ಬೇರೆ ಬೇರೆ ಕಡೆಯಿಂದ ಸಾಗುವುದಕ್ಕೆ ಮಂಜೂಷವನ್ನು ಅದು ಸಹಾಯಕರವಾಗ್ತಿತ್ತು. ಕೆಲವು ಸಾರಿ ಎತ್ತಿನ ಗಾಡಿಯಲ್ಲಿ ಕೂಡ ಅದನ್ನು ತಗೊಂಡು ಹೋಗ್ತಿದ್ರು. ಸಮುವೇಲನ ಕಾಲದಲ್ಲಿ ಫಿಲಿಸ್ಟಿಯರು ಕೂಡ ಅದನ್ನು ಹಾಗೆ ಮಾಡಿದರು. ಆದರೆ ಇಲ್ಲಿ ಆ ಕೋಲು ಪೂರ್ಣವಾಗಿ ಅವುಗಳ ನೆರಳಿನಲ್ಲಿ ಇತ್ತು. ಮತ್ತು ಈಗ ಮಂಜೂಷವು ಅಲ್ಲಿಯೇ ಇಡುವಂಥ ಒಂದು ಘಟನೆ. ಯಾಕಂತ ಹೇಳಿದ್ರೆ ಆಲಯ ಈ ಒಂದೇ ಕಡೆ ಇರುವಂಥದ್ದು, ಆ ಒಂದು ಕಾರಣದಿಂದ. ಮತ್ತು ಮಂಜೂಷದ ಒಳಗೆ ಏನಿತ್ತು ಎಂಬಂಥ ವಿಷಯಕ್ಕಾಗಿ ಇಬ್ರಿಯ ಗ್ರಂಥ 9ನೇ ಅಧ್ಯಾಯದಲ್ಲಿ ನೋಡಿದರೆ ಮಂಜೂಷದಲ್ಲಿ ಕಲ್ಲಿನ ಆ ಶಾಸನಗಳು, ಅಂದರೆ ದಶಾಜ್ಞೆಗಳು, ಕಲ್ಲಿನ ಹಲಿಗೆಗಳು ಅಲ್ಲಿದ್ದವು. ಮನ್ನ ಕೂಡ ಇತ್ತು, ಆರೋನನ ಚಿಗುರಿದ ಕೋಲು ಸಹ ಇತ್ತು ಎಂಬುದಾಗಿ ನೋಡ್ತೀವಿ. ಆದರೆ ಇಲ್ಲಿ ಬರೀ 2 ಕಲ್ಲಿನ ಹಲಿಗೆಗಳು ಹೊರತಾಗಿ ಬೇರೇನೂ ಇರಲಿಲ್ಲ ಎಂಬುದಾಗಿ ಇಲ್ಲಿ 10ನೇ ವಚನದಲ್ಲಿ, 2ನೇ ಪೂರ್ವಕಾಲ ವೃತ್ತಾಂತ 10ನೇ ವಚನದಲ್ಲಿ ಹೇಳಲಾಗಿದೆ. ಯಾಕಂದರೆ ದೇವರು ಐಗುಪ್ತ ದೇಶದಿಂದ ಬಂದ ಇಸ್ರಾಯೇಲರೊಡನೆ ಹೋರೇಬ್ ಬೆಟ್ಟದ ಬಳಿಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡ ಮೇಲೆ ಮೋಶೆ ಅವುಗಳನ್ನು ತಾನೇ ಸ್ವತಃ ತನ್ನ ಹಸ್ತದಿಂದ, ತನ್ನ ಕೈಯಾರೆ, ತನ್ನ ಕೈಯಿಂದ ಆ ಒಂದು ಮಂಜೂಷದ ಒಳಗೆ ಈ ದಶಾಜ್ಞೆಯನ್ನು ಇಟ್ಟಿದ್ದನು. ಪ್ರಾಮುಖ್ಯತೆ ಏನಂತ ನೋಡುವಾಗ, ದೇವರ ಕೈಯಿಂದ ಬರೆದಂಥ ಆ ಕಲ್ಲಿನ ಹಲಿಗೆಗಳು ಅಥವಾ ಆ ಒಂದು ದಶಾಜ್ಞೆ, ಆ ಒಂದು ಶಾಸನಗಳು, ಅದನ್ನು ದೇವರ ಕೈಯಿಂದ ಬರೆದಂಥ ದಶಾಜ್ಞೆಗಳನ್ನು, ಆ ಒಂದು ಹಲಿಗೆಯನ್ನು ತಕ್ಕೊಂಡು ಮೋಶೆ ತನ್ನ ಕೈಯಾರೆ ತಕ್ಕೊಂಡು ಈಗ ಮೋಶೆನೇ ಅದರಲ್ಲಿ ಇಟ್ಟಿದ್ದನು ಎಂಬುದಾಗಿ 2ನೇ ಪೂರ್ವಕಾಲ ವೃತ್ತಾಂತ 5:10 ಹೇಳಲಾಗಿದೆ. ಕಡೆಗೆ ಕೂಡಿ ಬಂದಂಥ ಯಾಜಕರು ಏನು ಮಾಡಿಕೊಂಡ್ರು? ಎಲ್ಲರೂ ತಮ್ಮನ್ನು ಶುದ್ಧ ಮಾಡಿಕೊಂಡ್ರು. ಹೌದು, ಆ ದೇವರ ಆಲಯದಲ್ಲಿ ಕೆಲಸ ಮಾಡುವಂಥ ಈ ಯಾಜಕರು ಆ ಶುದ್ಧೀಕರಣಕ್ಕೆ, ತಮ್ಮನ್ನು ಮಾಡಿಕೊಳ್ಳುವಂಥ ವಿಷಯದಲ್ಲಿ ಬಹಳ ಕಾಳಜಿ ವಹಿಸ್ತಿದ್ರು. ಯಾಕಂದರೆ ಆ ದೇವರ ಆಲಯ ಪವಿತ್ರವಾದದ್ದು. ಹೌದು, 1ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯದಲ್ಲಿ 10 ಮತ್ತು 20ನೇ ವಚನದಲ್ಲಿ ಕರ್ತನು ತಾನೇ ನಿನ್ನನ್ನು ತನಗೋಸ್ಕರವಾಗಿ ಒಂದು ಪವಿತ್ರ ಆಲಯವನ್ನು ಕಟ್ಟಬೇಕೆಂದು ಆರಿಸಿಕೊಂಡಿದ್ದಾನೆ. ಧೈರ್ಯದಿಂದ ಕೆಲಸಕ್ಕೆ ಕೈ ಹಚ್ಚು, ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಕಳವಳಗೊಳ್ಳಬೇಡ. ಆಲಯದ ಕೆಲಸವನ್ನು ತೀರಿಸಿ ನೆರವೇರಿಸಿ ಮುಗಿಸುವವರೆಗೆ
ಕರ್ತನು ನಿನ್ನ ಸಂಗಡ ಇರ್ತಾನೆ. ಮತ್ತು ಅದೇ ಸಂದರ್ಭದಲ್ಲಿ ಸಿದ್ಧ ಮನಸ್ಸಿನಿಂದ ಕೆಲಸ ಮಾಡುವಂಥವರು, ಅಧೀನವಾಗಿರುವಂಥವರು ನಿನಗೆ ಇದ್ದಾರೆ ಎಂಬುದಾಗಿ ಪ್ರವಾದನೆಯ ರೀತಿಯಲ್ಲಿ ದಾವೀದನು ತನ್ನ ಮಗನಿಗೆ ಹೇಳಿದ ಪ್ರಕಾರ ಈಗ ನಡೀತಾ ಇದೆ. ಅಲ್ಲಿ ಆಲಯಕ್ಕೋಸ್ಕರವಾಗಿ ಶುದ್ಧ ಮಾಡಿಕೊಂಡ್ರು, ನಾರು ಬಟ್ಟೆಗಳನ್ನು ಧರಿಸಿಕೊಂಡ್ರು. ಆಮೇಲೆ ತಾಳ, ಸ್ವರಮಂಡಲ, ಕಿನ್ನರಿ ಇವುಗಳು ಈ ಆಲಯದಲ್ಲಿ ಒಂದು ಪಾರ್ಟ್ ಏನಂದರೆ ಮ್ಯೂಸಿಕ್, ಸಂಗೀತ. ಮತ್ತು ಲೇವಿಯ ಗಾಯಕರಾದ ಆಸಾಫ್, ಹೇಮಾನ್, ಯೆದೂತನು ಇವರ ಮಕ್ಕಳು ಕೂಡ ಅಲ್ಲಿ ಇದ್ದರು, ತುತ್ತೂರಿಗಳು. ಈಗ ನೋಡ್ರಿ, ರಾಜನ ಕೆಲಸ ಇದಲ್ಲ ಅಂತ ಅನ್ನಿಸ್ತದೆ, ರಾಜನು ಇಂಥದ್ರಲ್ಲೆಲ್ಲ ಇರಬಾರ್ದು ಅಂತ ಅನ್ನಿಸ್ತದೆ. ಆದರೆ ಯಹೂದಿಗಳಲ್ಲಿ ಯಹೂದಿ ಅರಸರು ದೇವಾಲಯಕ್ಕೆ ಆದ್ಯತೆಯನ್ನು ಕೊಡ್ತಿದ್ರು. ಯಾರು ಆಲಯಕ್ಕೆ ಆದ್ಯತೆಯನ್ನು ಕೊಟ್ಟಿದ್ರು ಅಂಥವ್ರನ್ನು ದೇವರು ಆಶೀರ್ವದಿಸಿದ್ದನು, ಅಂಥವರಿಗೆ ಜಯವನ್ನು ಕೊಟ್ಟಿದ್ದನು, ಅಂಥವರಿಗೆ ಯಶಸ್ವಿ, ಅಂಥವರಿಗೆ ಕೃತಾರ್ಥತೆ, ಅಂಥವರಿಗೆ ಸೌಭಾಗ್ಯ, ಅಂಥವರಿಗೆ ದೀರ್ಘಾಯುಷ್ಯ, ಅಂಥವರಿಗೆ ವೈರಿಗಳ ಮೇಲೆ ಜಯ, ಅಂಥವರಿಗೆ ದೇವರು ತನ್ನ ಪ್ರಸನ್ನತೆಯನ್ನು, ಅಂಥವರಿಗೆ ದೇವರು ತನ್ನ ಪ್ರವಾದಿಗಳನ್ನು, ದರ್ಶಿಗಳನ್ನು ಕಳಿಸಿಕೊಡ್ತಿದ್ರು. ಅವರಿಗೆ ಮಾರ್ಗದರ್ಶನವನ್ನು ದೇವರು ಕೊಡ್ತಿದ್ದನು. ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು, ಯಾಕೆ ಹೋಗಬೇಕು, ಈ ರೀತಿಯಾಗಿ ಅಲ್ಲ. ಆಗ ಈ ರೀತಿಯಾಗಿ 120 ಮಂದಿ ಯಾಜಕರು ಯಜ್ಞವೇದಿಯ ಪೂರ್ವ ದಿಕ್ಕಿನಲ್ಲಿ ನಿಂತುಕೊಂಡರು. ಅದಕ್ಕೊಂದು ಗೌರವ ಇತ್ತು, ನಿಂತುಕೊಂಡ್ರು. ಮಂಜೂಷವನ್ನು ಒಳಗಿಟ್ಟ ಯಾಜಕರು ದೇವಾಲಯದಿಂದ ಹೊರಗೆ ಬಂದ ಕೂಡಲೇ ಎಲ್ಲರೂ ಸ್ವರವೆತ್ತಿ ಅವರೇನು ಮಾಡ್ತಿದ್ದಾರೆ, ಈಗ ಕೀರ್ತಿಸ್ತಾ ಇದ್ದಾರೆ. ಕೀರ್ತಿಸುವುದಕ್ಕಾಗಿ ತುತ್ತೂರಿ ಊತ, ತುತ್ತೂರಿ ತಾಳ, ಈ ರೀತಿಯಾಗಿ ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು ಎಂದು ಕೃತಜ್ಞತಾ ಸ್ತುತಿಯನ್ನು ಪ್ರಾರಂಭಿಸಿದರು. ಆವಾಗ ಯೆಹೋವನ ತೇಜಸ್ಸಿನಿಂದ ವ್ಯಾಪ್ತವಾಗಿದ್ದ ಮೇಘವು ದೇವಾಲಯದಲ್ಲಿ ತುಂಬಿಕೊಂಡಿದ್ದರಿಂದ ಯಾಜಕರು ಒಳಗೆ ಹೋಗಲಿಕ್ಕೆ ಆಗಲಿಲ್ಲ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ 2ನೇ ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ. 2ನೇ ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 5. Thus all the work that Solomon made for the house of the Lord was finished, and Solomon brought in all the things that David his father had dedicated, and the silver and the gold and all the instruments put he among the treasures of the house of God. Then Solomon assembled the elders of Israel and all the heads of the tribes, the chief of the fathers of the children of Israel, unto Jerusalem, to bring up the ark of the covenant of the Lord out of the city of David, which is Zion. Wherefore all the men of Israel assembled themselves unto the king in the feast, which was in the 7th month. And all the elders of Israel came, and the Levites took up the ark. And they brought up the ark, and the tabernacle of the congregation, and all the holy vessels that were in the tabernacle, these did the priest and the Levites bring up. Also King Solomon and all the congregation of Israel that were assembled unto him before the ark sacrificed sheep and oxen, which could not be told nor numbered for multitude. And the priests brought in the ark of the covenant of the Lord unto his place, to the oracle of the house, into the most holy place, even under the wings of the cherubims. For the cherubims spread forth their wings over the place of the ark, and the cherubims covered the ark and the staves thereof above. And they drew out the staves of the ark, that the ends of the staves were seen from the ark before the oracle, but they were not seen without. And there it is unto this day. There was nothing in the ark save the 2 tables which Moses put therein at Horeb, when the Lord made a covenant with the children of Israel when they came out of Egypt. And it came to pass, when the priests were not out of the holy place, for all the priests that were present were sanctified, and did not then wait by course, also the Levites which were the singers, all of them, of Asaph, of Heman,
of Jeduthun, with their sons and their brethren, being arrayed in white linen, having cymbals and psalteries and harps, stood at the east end of the altar, and with them 120 priests sounding with trumpets. It came even to pass, as the trumpeters and singers were as one, to make one sound to be heard in praising and thanking the Lord. And when they lifted up their voice with the trumpets and cymbals and instruments of music, and praised the Lord, saying, For he is good, for his mercy endureth forever, that then the house was filled with a cloud, even the house of the Lord, so that the priests could not stand to minister by reason of the cloud, for the glory of the Lord had filled the house of God.